ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಡೇ 35 ಪೇಸ್ ಟು ವೀಕ್ 5 ಆಗಿದೆ. ಸೊ ವರ್ಕೌಟ್ ಅಪ್ಡೇಟ್ಸ್ ಇದೆ ವೀಕ್ 5 ಏನೇನು ಮಾಡಬೇಕು ಅಂತ. ಸೊ ನಾನು ವೀಕ್ 5 ಮುಗಿದಿ ಅಷ್ಟರಲ್ಲಿ ಎಲ್ಲ ವಾಕಿಂಗ್ ಎಲ್ಲ ಈ ಥರ ಇದೆ ವಿತೌಟ್ ನೀ ಬ್ರೇಸ್. ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ, ಥ್ಯಾಂಕ್ ಯು. ಸೊ ಫಸ್ಟ್ ಬಂದು ಸ್ಟ್ಯಾಟಿಕ್ ಲಂಜಸ್ಸು. ಸೊ ಇದು ಏನಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಬಾಡಿಯಲ್ಲಿ ಈಗ ನಮಗೆ ಬ್ಯಾಲೆನ್ಸ್ ಇರಲ್ಲ ನಮ್ಮ ಆ್ಯಂಕಲಲ್ಲಿ ನೀಯಲ್ಲೆಲ್ಲ. ಸೊ ಬ್ಯಾಲೆನ್ಸ್ ಬರೋದಕ್ಕೋಸ್ಕರ ಈ ವರ್ಕೌಟ್ ಮಾಡ್ತೀವಿ. ಸೊ ಇದ್ರ ಜೊತೆ ನಮ್ಮ ಕ್ವಾಡ್ ಮಸಲ್ಗೆ ಮತ್ತು ಹ್ಯಾಮ್ಸ್ಟ್ರಿಂಗ್ಗೆ ಮತ್ತು ಗ್ಲೂಟ್ಸ್ಗೆ ಮೂರಕ್ಕೂ ವರ್ಕೌಟ್ ಬೀಳುತ್ತೆ. ಸೊ ಇದು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಸ್ಟಾರ್ಟಿಂಗ್ ಮಾಡುವಾಗ, ಇಲ್ಲಾಂದರೆ ನಿಮ್ಮ ಡಾಕ್ಟರ್ ಅಡ್ವೈಸ್ ತೊಗೊಂಡೆ ಈ ವರ್ಕೌಟ್ಗಳನ್ನ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಬ್ಯಾಲೆನ್ಸ್. ನಾನು ಆಗಲೇ ಹೇಳ್ದಂಗೆ ನಮ್ಮ 5th ವೀಕ್ ಆದಮೇಲೆ ನಮ್ಮ 6th ವೀಕಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಸಿಂಗಲ್ ಲೆಗ್ಗಲ್ಲಿ ಶೋಲ್ಡರ್ ಫ್ಲೆಕ್ಷನ್ ಅಂದರೆ ಇದು ಫ್ಲೆಕ್ಷನ್ ಮತ್ತು ಅಡಕ್ಷನ್ ಎರಡು ಮುಂದೆ ಎತ್ತಬೇಕು, ಕೈ ಮತ್ತು ಸೈಡ್ ವರ್ಡ್ಸ್. ಇದು ಮಾಡ್ಬೇಕಾದ್ರೆ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಅನ್ನೋದು ಹೇಳ್ತೀನಿ. ಅದು ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಬಾಡಿ ವೇಟ್ ಲಂಜಸ್. ಸೊ ಇದು ಮಾಡ್ಬೇಕಾದ್ರೆ ನಿಮ್ಮ ಇಂಜುರ್ಡ್ ಲೆಗ್ ನೀವು ಮುಂದೆ ಇಕ್ಬಿಟ್ಟು ಲಂಜ್ ಮಾಡ್ತಿರಲ್ಲ, ಆ ಮೂಮೆಂಟಲ್ಲಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಸೊ ಇದು ಅಷ್ಟೇ ನಮ್ಮ ಕ್ವಾಡ್ ಮಸಲ್ಗೆ ವರ್ಕ್ ಬೀಳುತ್ತೆ, ಹಾಗೆ ಬ್ಯಾಲೆನ್ಸ್ಗೆ. ನಮಗೆ ಬ್ಯಾಲೆನ್ಸ್ ಇರಲ್ಲ ನೀಯಲ್ಲಿ ಮತ್ತು ಆ್ಯಂಕಲಲ್ಲಿ, ಅದೆಲ್ಲ ಇಂಪ್ರೂವ್ ಆಗೋದಕ್ಕೆ ಈ ವರ್ಕೌಟ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪ್ರೋಗ್ರೆಸ್ 6th ವೀಕ್ಗೆ. ಈ 6th ವೀಕಲ್ಲಿ ನಾವು ಬರೀ ಬ್ಯಾಲೆನ್ಸಿಂಗ್ಗೆ ಜಾಸ್ತಿ ಫೋಕಸ್ ಮಾಡೋದು, ಅದ್ರ ಜೊತೆ ಸ್ಟ್ರೆಂಥನಿಂಗ್ ಕೂಡ ಇರುತ್ತೆ. ಸೊ ಇನ್ನೊಂದು ಏನಂದರೆ, ಇದು ನಾವು ಹಿಪ್ ಥ್ರಸ್ಟ್ ವಿತೌಟ್ ವೆಯ್ಟ್ಸ್ ಮಾಡ್ತಾ ಇದ್ವಿ 5th ವೀಕಲ್ಲೆಲ್ಲ, 4th ವೀಕಲ್ಲೂ ಕೂಡ. ಸೊ ಈಗ ಸ್ವಲ್ಪ ವೆಯ್ಟ್ ಆ್ಯಡ್ ಆನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈ ಹಿಪ್ ಥ್ರಸ್ಟ್ ಮಾಡ್ಬೇಕಾದ್ರೆ ಏನಂದರೆ, ನೀವು ನಿಮ್ಮ ಸೊಂಟದಿಂದ ಈ ವೆಯ್ಟ್ನೆಲ್ಲ ಎತ್ತಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೆ ಈ ಆ್ಯಂಗಲಿಂದ ಹಾಕಿದ್ದೀನಿ. ನಿಮ್ಮ ಗ್ಲೂಟ್ ಮಸಲ್ಸ್ ಇದೆಯಲ್ಲ, ಆ ಗ್ಲೂಟ್ ಮಸಲಿಂದಾನೇ ಮೇಲೆ ವೆಯ್ಟ್ನ ಎತ್ಬಿಟ್ಟು ಒಂದು 5 ಸೆಕೆಂಡ್ ಮೇಲೆ ಹೋಲ್ಡ್ ಮಾಡಿದಾಗ ನಿಮ್ಮ ಗ್ಲೂಟ್ಸಲ್ಲಿ ಒಂದು ಒಳ್ಳೆ ಬರ್ನಿಂಗ್ ಥರ ಫೀಲ್ ಆಗುತ್ತೆ. ಸೊ ಗ್ಲೂಟ್ಸಿಗೆ ಒಳ್ಳೆ ವರ್ಕೌಟ್ ಬೀಳ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾಂಡೆಡ್ ಬಾಕ್ಸ್ ಸ್ಕ್ವಾಟ್ಸು. ಇದು ಏನು ಅಪ್ಗ್ರೇಡ್ ಅಂದರೆ, ನಾನು ಸ್ಟೆಪ್ಪರ್ ಇಕ್ಕೊಂಡು ಮಾಡ್ತಾ ಇದ್ದೀನಿ. ಇದು ಮಾಡಿದಾಗ ಏನಾದರೂ ಇನ್ನೂ ನಾನು ಡೀಪಾಗಿ ಸ್ಕ್ವಾಟ್ಸ್ ಮಾಡ್ಬೋದು. ಸೊ ನಿಮಗೆ ಸ್ಟೆಪ್ಪರ್ ಇಕ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಕೆಳಗಡೆ ಪ್ಲೇಟ್ಸ್ ಇಕ್ಕೊಂಡು ಕೂಡ ಈ ವರ್ಕೌಟ್ ಮಾಡೋದು. ಸೊ ಇದಾಗಿತ್ತು ಡೇ 35ನ ಅಪ್ಡೇಟ್ಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.